ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ರಾತ್ರಿ ನೋಡಿ 1:25 ನಾನು ಸ್ನಾನ ಮಾಡಿ ಊರು ಹಬ್ಬ ಇತ್ತು ಅಂತಾರೆ. ಫಸ್ಟ್ ಎದ್ದಿದ್ದು ನಾನೇನಾ 1 ಗಂಟೆಗೆ ಎದ್ದು 1:25 ಸ್ನಾನ ಮಾಡಿ ಬಾಗಿಲು ಕ್ಲೀನ್ ಮಾಡಿ ರಂಗೋಲಿ ಹಾಕಿ ನೋಡಿ ಎಲ್ಲ 3 ಗಂಟೆಗೆಲ್ಲ ಆಮೇಲೆ ಪೂಜೆ ಎಲ್ಲ ಮುಗಿದೋಯ್ತು. ನಮ್ಮ ರೋಡಲ್ಲಿ ಫಸ್ಟು ನಾನೇ ಎದ್ದು ಪೂಜೆ ಮಾಡಿ ಎಲ್ಲ ಕೇಳಿಸಿ ನೀನು ರಾತ್ರಿ ನಿದ್ದೆ ಮಾಡಿಲ್ವ ಅಂತ. ನನಗೇನಾದ್ರು ಹಬ್ಬ ನಾನು ಹೀಗೆ ಮಾಡೋದು ನೋಡಿ. ನನ್ನ ಆರತಿ ನನಗೆ ತುಂಬ ದಿನದ ಆಸೆ ಇತ್ತು. ನಿಜವಾಗ್ಲೂ ದೇವ್ರು ನಾನು ಎಷ್ಟು ಆಸೆ ಪಡ್ತೀನಿ ಡಬ್ಬಲಾಗಿ ನನಗೆ ಎಲ್ಲ ಕೊಟ್ಟಿದ್ದಾನೆ ದೇವ್ರು. ನನಗೆ ಊರೊಬ್ಬಕ್ಕಿಂತ ಚೆನ್ನಾಗಿರೋ ಅಂತ ದೇವ್ರ ಆಶೀರ್ವಾದ ಯಾವತ್ತೂ ಮನ್ಸನ್ನ ನಂಬಡಿ, ದೇವ್ರು ನಂಬಿ, ದೇವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ. ಮನ್ಸನ್ನ ನೋಡಿದಲ್ವ ನನ್ನ ಜೀವನದಾಗ ಏನು ನಡೀತೆ ಅಂತ ನೀವೆಲ್ಲ ನೋಡಿದ್ದೀರಾ ನೋಡಿ. ನಾನು ತುಂಬ ಇಷ್ಟಪಟ್ಟು ಸೀರೆ ತೊಗೊಂಡು ಬಂದು ಎಲ್ಲ ನನಗೆ ಹೆಂಗೆ ಬೇಕು ಹಂಗೆ ರೆಡಿ ಆದೆ ನೋಡಿ. ಹಂಗೆ ಕ್ಲಿಪ್ಪಿಂಗ್ ತೊಗೊಂಡೇನೋ ನಿಜವಾಗ್ಲೂ ಹೇಳ್ತೀನಿ. ನಾನೇ ಬೆಳಗ್ಗೆ 5 ಗಂಟೆ ಫುಲ್ಲು ರೆಡಿಯಾಗಿ ನಮ್ಮ ರೋಡಲ್ಲಿ ಎಲ್ಲ ನನಗೆ ಹೇಳೋದು, ಶಶಿ ನೀ ಎಷ್ಟು ಗಂಟೆಗೆ ಇದ್ದೆ, ಏನು ಮಾಡ್ತಿದ್ದೆ ಶಶಿ ಅಂತ. ಆಮೇಲೆ ನನಗೆ ಮಗ್ಗಿನ ಜನ ಹಾಕೋಕ್ಕಾಗಿಲ್ಲ, ಅದು ರೆಡಿಮೆಂಟು. ಅಮ್ಮ ಬಂದು ಪಕ್ಕದ ಮೇಲೆ ಎಲ್ಲ ಹಾಕಿ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ಲು. ಹಂಗೆ ಒಂದು ಲೈಟೆಲ್ಲ ನನಗೆ ಹೇಳಿದ್ಲು, ಆಂಟಿ ಲೈಟೆಲ್ಲ ನಾನು ಕ್ಲಿಪ್ಪಿಂಗ್ ತೊಗೊತೀನಿ ಆಂಟಿ, ತುಂಬ ಚೆನ್ನಾಗಿದ್ರೆ ಅಂತ ಹೇಳಿದಳು. ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಗಳು ಮಾಡಿ ನಾನು ಅಕ್ಕಪಕ್ಕ ಯಾರಾದ್ರು ನನಗೆ ಮಾಡೇ ಮಾಡ್ತಿಲ್ಲ ಅಂತ ಹೇಳಲ್ಲ ನೋಡಿ. ತುಂಬಾ ಖುಷಿ ಆಯಿತು. ಹಾಗೆ ನಾನು ಬಂದು ಒಳಗಡೆ ಒಂದು ಕ್ಲಿಪ್ಪಿಂಗ್ ಒಂದು ತೊಗೊಂಡೆ. ನನಗೆ ತುಂಬ ಇಷ್ಟ ಇದೆ, ಇದೇ ಥರ ರೆಡಿ ಆಗ್ಬೇಕು, ಇದೇ ಥರ ಟಾಪ್ ಬೇಕು ನನಗೆ ಅಂತ. ಎಲ್ಲ ಮುಗಿದ್ಮೇಲೆ ಎಲ್ಲ ತಮಟೆ ಇಕ್ಕಿ ಸಾರ್ಕೊಂಡೋದ್ರು 6 ಗಂಟೆಲಿ ರೆಡಿಯಾಗಿ ಅಂತ. ಅದಕ್ಕೆ ನಾನು ಮನೆಗೆ ಪೂಜೆ ಮಾಡಿ, ಪೂಜೆ ಮುಂಚೆನೇ ಮಾಡಿದ್ದೇನೆ. ಇವಾಗ ಮನೆಗೊಂದು ಇದು ಮಾಡಬೇಕಲ್ವ, ಆರತಿ ಮಾಡಿಬಿಟ್ಟು ಇದನ್ನು ದೇವರಿಗೆಲ್ಲ ಪೂಜೆ ಮಾಡಿ ಮನೆಗೊಂದು ಆರತಿ ತೆಗೆದ್ಬಿಟ್ಟು ನೀವು ನೋಡಬೇಕು. ನೀವು ಎಷ್ಟು ಖುಷಿ ಆಯಿತು ನನಗೆ ಅಂದರೆ ನನಗೆ ನಾನೇ ಖುಷಿ ಆಗ ನಾನು ನೋಡಿದ್ರೆಲ್ಲ ತುಂಬ ಜನ ಖುಷಿಪಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಶಶಿ ಅಂತ. ಅದೊಂದೇ ಸಾಕು ನನಗೆ. ನಾನು ಎಷ್ಟು ನಾನು 15 ದಿವಸದಿಂದ ಎಷ್ಟು ನಾನು ನೋವು ತಿಂತಾಯಿದ್ದೇನೋ, ನಿನ್ನೆ ಒಂದು ದಿನಕ್ಕೆ ಇದೆಲ್ಲ ಮರ್ತುಬಿಟ್ಟೆ ನಾನು. ಅಲ್ಲ ನಾನು ಹೆಂಗೆ ಹೇಳಿದ್ದೆ ನಾನು ಆರತಿ ಅದೇ ಥರ ನಂಗೆ ಮಾಡಿಕೊಡ್ರೆ ತುಂಬ ಚೆನ್ನಾಗಿ ಮಾಡಿಕೊಡಿದೆ ನನಗೆ. ಹಾಗೆ ಬಂದರು, ಆರತಿ ಎತ್ಕೊಂಡು ಬಂದೆ. ಫಸ್ಟು ನಾನೇ ನಮ್ಮ ರೋಡಲ್ಲಿ ಆರತಿ ಎತ್ಕೊಂಡು ಬಂದಿರೋದು. ಎಲ್ಲ ಖುಷಿ ಪಟ್ರಪ್ಪ ನನಗೆ ತುಂಬ ಇಷ್ಟ ಆಯಿತು. ದೇವ್ರನ್ನ ಯಾವತ್ತೂ ಕೈ ಬಿಡಂತಿದ್ದೊಂದೇ ಸಾಕ್ಷಿ ನನಗೆ. ಹಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಆಚೆ ಮೊಬೈಲ್ ತೊಗೊಳೋಲ್ಲ, ಪಕ್ಕದ ಮನೆಗೆಲ್ಲ ಫೋಟೋ ಹಿಡಿದ್ರು. ಇವರೆಲ್ಲ ನನ್ನ ಫ್ರೆಂಡ್ಸ್ ಇವರೆಲ್ಲ, ಇವರು ಮಂಜು ಆವಾಗಲಿದ್ರು, ಆ ಪ್ರೀತಿ ನೋಡಿರಲ್ಲ, ತುಂಬ ಚೆನ್ನಾಗಿತ್ತು. ಇದೇ ಥರ ನಾನು ಇದೇ ಥರ ದೇವ್ರು ನನಗೆ ಖುಷಿಯಾಗಿಟ್ಟರೆ ಸಾಕಪ್ಪ ನನಗೆ. ಏನು ಆಸ್ತಿ ಬೇಡ, ಅಂತಸ್ತು ಬೇಡ, ಏನು ಬೇಡ, ನನಗಿರೋ ನೋವು ಮರ್ತುಬಿಟ್ರೆ ಸಾಕು ಅನ್ಸ್ಬಿಡೋದು ನನಗೆ ನೋಡಿ. ಜನಕ್ಕೆ ಯಾವತ್ತೂ ನಂಬಡಿ, ದೇವ್ರು ನಂಬಿ ಇದೆಲ್ಲ ಕ್ಲಿಪ್ಪಿಂಗ್ ತಗೊಂಡು ಮನೆಗೆ ಬಂದೆ. ಚೆನ್ನಾಗಿತ್ತು ಕಮೆಂಟ್ಸ್ ಅದಕ್ಕೆ.